ಇವಾಗ ನೀವು ಎಳ್ನೀರು ಕುಡಿದ್ರೆ, ಕಬ್ಬಿನ ಹಾಲು ಕುಡಿದ್ರೆ, ಜ್ಯೂಸ್ ಕುಡಿದ್ರೆ ಅಥವಾ ನೀವೇ ತಯಾರಿಸಿ ಅಂಬಲಿ ಕುಡಿದ್ರೆ ಅದ್ರಾಗ ಹರಳಾಗೋದಿಲ್ಲ. ಅದಕ್ಕೆ ನೀರನ್ನು ಸರಿಯಾದ ರೀತಿಯಲ್ಲಿ ಪರಿಶೋಧಿಸಿ ಸೇವಿಸುವಂಥದ್ದು, ಆಹಾರವನ್ನು ನಿತ್ಯ ಕ್ರಮದಲ್ಲಿ ಚೆನ್ನಾಗಿ ಭೋಜನವನ್ನು ಕುಳಿತುಬಿಟ್ಟು ಮಾಡುವಂಥದ್ದು. ಅದರ ಜೊತೆಗೆ ಔಷಧಿ ಏನು ಅಂದರೆ, ಮೂತ್ರಕ್ಕೆ ಬೆಸ್ಟ್ ಔಷಧಿ ಪ್ರತಿದಿನ ಬೆಳಗಿನ ಜಾವದಲ್ಲಿ ಬರೀ ಹೊಟ್ಟೆನಲ್ಲಿ ಅವರಿಗೆ ಸಾಧ್ಯವಾದರೆ ಶುಂಠಿ ಕಷಾಯವನ್ನು ಕುಡಿಯೋದು. ಕಾಳಂತರ ಅದ್ರ ಕಷಾಯಕ್ಕೆ ಯಾವುದೇ ಹರಳು ಇರೋದಿಲ್ಲ, ಎಲ್ಲ ಕರಗೋಗುತ್ತೆ. ಏಕಾದಶಿ ಮಾಡಲಿಲ್ಲ ಅಂದರೆ ಯಾವುದಾದ್ರೂ ಒಂದು ದಿನ ಅವರು ವೈಜ್ಞಾನಿಕವಾಗಿ ಮಾಡ್ತೀವಿ ಅಂದರೆ ಪೂರ್ತಿ ಒಂದು ದಿವಸ ನಿರಾಹಾರ ಉಪವಾಸ ಮಾಡೋದು, ನೀರಿನ ಅಂಶದ ಆಹಾರವನ್ನು ತೊಗೊಂಡ್ಬಿಡೋದು ಅಷ್ಟೇ. ಎಳ್ನೀರು ತೊಗೊಳ್ಳೋದು, ಕಬ್ಬಿನ ಹಾಲು ತೊಗೊಳ್ಳೋದು, ಒಂದು ಯಾವುದಾದ್ರು ಹಣ್ಣಿನ ಜ್ಯೂಸ್ ಕುಡಿಯೋದು, ಇಲ್ಲ ನಿಂಬೆ ಪಾನಕ ಕುಡಿಯೋದು, ಮಜ್ಜಿಗೆಯನ್ನು ಕುಡಿಯೋದು ಅಷ್ಟೇ. ಸಾಯಂಕಾಲದಾಗ ಮಾಡಿದ್ರೆ ನೋಡಿರಿ, ಬೆಳಗನ್ನು ಕುಡಿದ್ರೆ ಅದು ಸಾಕಷ್ಟು ಪರಿಣಾಮಕಾರಿ ಆಗ್ತದೆ. ಸರ್, ಈಗ ಬಹುತೇಕವಾಗಿ ಎಲ್ಲರಿಗೂ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಸಮಸ್ಯೆಗಳು ಕಾಡ್ತಾ ಇದೆ. ಆಮೇಲೆ ಕಲ್ಲುಗಳು ಅಥವಾ ಇತ್ಯಾದಿ. ಅದಕ್ಕೆ ನಮ್ಮದೇ ಆದ ವಾಡಿಕೆಯಲ್ಲಿ ಈಗ ವಾಟ್ಸಪ್ ಯೂನಿವರ್ಸಿಟಿ ಅಥವಾ ವಾಟ್ಸಪ್ ದವಾಖಾನೆ ಎಲ್ಲಿ ಬೇಕಾದಷ್ಟು ಹಂಗೆ ಮಾಡಿ ಹಿಂಗೆ ಮಾಡಿ ಆ ಥರ ಈ ಥರ ಬರುತ್ತೆ. ಬಟ್ ನಿಮ್ಮ ಈ ಏನು ಸ್ವಯಂ ಸಂಜೀವಿನಿ ಇವತ್ತು 2 ವರ್ಷಗಳಿಂದ ಮಾರಾಟದಲ್ಲಿ ಟಾಪ್ 10 ಇದೆ. ಅದು ಮನೆಗೂ ಅದು ಮುಟ್ತಾ ಇದೆ. ನಾನು ಅದನ್ನು ಓದ್ತಾ ಇದ್ದೆ ನಿನ್ನೆ. ಆವಾಗ ನೀವು ಅದ್ರ ಬಗ್ಗೆ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಿದ್ದೀರಿ. ಅದನ್ನೇ ನಮ್ಮ ವಾಹಿನಿ ಮೂಲಕ ಜನರಿಗೆ ಮುಟ್ಟಿಸುವ ಅನ್ನುವ ಕಾರಣಕ್ಕಾಗಿ ಆ ಪುಸ್ತಕದ ಆಧಾರಿತವಾದ ಕೆಲವು ಪ್ರಶ್ನೆಗಳನ್ನು ನಿಮಗೆ ಮಾಡ್ತಾ ಹೋಗ್ತೇನೆ ನಾನು. ಈಗ ಪ್ರಥಮ ಬಾರಿಗೆ ಒಂದು ಮೂತ್ರಕೋಶ, ಅದಕ್ಕೆ ಸಂಬಂಧಪಟ್ಟಂಥ ಕಲ್ಲು ಹರಳುಗಳು, ಅದಕ್ಕೇನು ಆಪ್ರೇಷನ್ನೇ ದಾರಿಯೋ ಅಥವಾ ಬೇರೆ ಏನು? ಅಲ್ಲ, ಇವತ್ತಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬಂದಿದ್ದಕ್ಕೆ ನೀವು ಪ್ರಶ್ನೆ ಕೇಳ್ತಾ ಇದ್ದೀರಿ. ಮತ್ತು ಹಿಂದೆ ದಿನಗಳಲ್ಲಿ ಹೋದರೆ ಅದಕ್ಕೆ ಆಪ್ರೇಷನ್ ಇರಲಿಲ್ಲ, ಏನಿರಲಿಲ್ಲ, ಅದರ ತೊಂದರೆ ಬರ್ತಾ ಇರಲಿಲ್ಲ. ಈಗ ಮೂತ್ರಕೋಶದ ಸಮಸ್ಯೆ ಇರ್ಬೋದು, ಮೂತ್ರಪಿಂಡದ ದೋಷಗಳಿರ್ಬೋದು, ಕಿಡ್ನಿ ಅಂತ ಹೇಳ್ತೀವಿ ಅದಕ್ಕೆ ಸಮಸ್ಯೆ ಇರ್ಬೋದು, ಹರಳಾಗಿರ್ಬೋದು, ಹರಳಾಗ್ತಾ ಇರ್ಬೋದು, ಮತ್ತು ತೆಗೆದ ಮೇಲೆ ಮತ್ತೆ ಹುಟ್ಟೋದಾಗಿರ್ಬೋದು. ಇದೆಲ್ಲವೂ ಸಮಥಿಂಗ್ ರಾಂಗ್ ಅಂತ ಏನೋ ಸಂಬಂಧ ನಡೆದಿದೆ. ಹೌದು. ಅದು ಆಹಾರದ ತೊಂದರೆ ಅಥವಾ ನೀರಿನಲ್ಲಿರುವಂಥ ತೊಂದರೆ, ಅದೆಲ್ಲಕ್ಕಿಂತ ಮುಖ್ಯವಾಗಿ ಇವನು ಮತ್ತೆ ನಾನು ನಿನ್ನೆ ಹೇಳಿದ್ನಲ್ಲ, ಸರ್ವರೋಗಕ್ಕೂ ಅಜೀರ್ಣವೇ ಕಾರಣ. ಅಜೀರ್ಣ ಅಂದರೆ ಬರೀ ಕರುಳಿನ ಅಜೀರ್ಣ ಅಷ್ಟೇ ಅಲ್ಲ, ನೀರಿನ ಅಂಶವನ್ನು ಕರಗಿಸ್ಬೇಕಲ್ಲ. ಹೌದು. ಆ ನೀರಿನ ಅಂಶವನ್ನು ಕರಗಿಸಿ ಅದರಾಗಿರುವಂಥ ಬೇಡವಾಗಿರೋದನ್ನು ಹೊರಗೆ ಹಾಕಬೇಕಲ್ಲ, ಆ ಸಿಸ್ಟಮ್ ಕೂಡ ಇವತ್ತು ತೊಂದರೆ ಆಗಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಯಾಕೆ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತದೆ, ಹೇಗೆ ಆಗ್ತದೆ ಅನ್ನೋದು ಗೊತ್ತಾಗ್ತದೆ, ಆದರೆ ಅದಕ್ಕೆ ಪರಿಹಾರ ಏನು ಅನ್ನೋದು ಆಪ್ರೇಷನಿಗೆ ಹೋಗ್ತದೆ. ಹೌದು. ಅಲ್ಲ, ಈಗ ಹೋದ ತಕ್ಷಣ ನಿಮಗೆ ಯಾವುದೇ ಆದರೂ ಆಪ್ರೇಷನ್ನು ಅದೊಂದು ಕಾಮನ್ ಆಗಿದೆ. ಮತ್ತು ಈಗ ಇನ್ನೊಂದು ಪ್ರಶ್ನೆ ಹುಟ್ಟುತ್ತೆ, ಈಗ ಒಂದೇ ವಯಸ್ಸಿನವ್ರಿಗೆ ಇವಂಗಾಗಿದೆ ಇವಂಗಾಗಿಲ್ಲ ಅಂದರೆ ಏನಿರ್ಬೋದು? ಇವಂಗಾಗದೆ ಇವಂಗಾಗಿಲ್ಲ, ಇವಂಗೆ ಹರಳಾಗುತ್ತೆ ಇವಂಗಾಗಲ್ಲ, ಒಂದೇ ವಯಸ್ಸಿನವ್ರು ಇದ್ದಾರೆ, ಏನು ಕಾರಣ ಇರ್ಬೋದು ಅಂತ. ಈಗ ಹಿಂದೆ ಕಟ್ಟಡಗಳನ್ನು ಕಟ್ಟುವಾಗ ಗಚ್ಚು ತಯಾರು ಮಾಡ್ತಿದ್ರು. ಹೌದು. ಈಗಲೂ ಕೆಲವು ಕಡೆ ಮಾಡ್ತಾರೆ. ಆ ಗಚ್ಚು ತಯಾರಬೇಕಾದ್ರೆ ನಾರು ಹಾಕೋದು, ಸುಣ್ಣವನ್ನು ಹಾಕೋದು, ಅದಕ್ಕೆ ಲೋಳು ಸರ ಹಾಕೋದು, ಹಿಂಗೇನೇನೋ ಮಾಡಿ ಅದನ್ನು ಬೆಲ್ಲ ಎಲ್ಲ ಹಾಕ್ತಿದ್ರು. ಅದು ಅರ್ಧ ಗಟ್ಟಿ ಆಗ್ತಿತ್ತು, ಅದು ಒಟ್ಟೆ ಕರಗ್ತಿದ್ರು. ಇವರು ಅದನ್ನೇ ಹರಳು ಅಂತ ಹೇಳ್ತಾರೆ. ಕರೆಕ್ಟ್. ದೇಹದ ಒಳಗಡೆ ಪಚನ ಆಗದೇ ಇರುವಂಥ ಪದಾರ್ಥಗಳು ಸೇರಿಕೊಂಡು ಹರಳಿನ ಸ್ವರೂಪದ ಹರಳು ನಿರ್ಮಾಣ ಆಗ್ತದೆ. ಅದು ಈಗ ಉದಾಹರಣೆಗೆ ಉಪ್ಪಿಟ್ಟು ಮಾಡ್ತಾರೆ ಅಥವಾ ಪಾಯಸ ಮಾಡ್ತಾರೆ, ಅದನ್ನು ಚೆನ್ನಾಗಿ ತಿರುಲಿಲ್ಲ ಅಂದರೆ ಅದರಲ್ಲಿ ಗಂಟೆಗಳಾಗ್ತವೆ. ನೀವು ಇವನ್ನ ಅಂಬಲಿ ಮಾಡುವಾಗಲೂ ಹಾಗೆ ಆಗ್ತದೆ. ಅದನ್ನು ಸರಿಯಾದ ಕರ್ಮಲ್ಲಿ ತಿರುಗಿದಾಗ ಅದು ಗಂಟಾಗೋದಿಲ್ಲ. ಜೀರ್ಣವೂ ಕೂಡ ಅರ್ಧಂಬರ್ಧ ಆದರೆ ಅದು ಹಾಗೆ ಉಳಿದ್ಬಿಟ್ಟು ಅದ್ರ ಮೇಲೆ ಗಂಟಾಗ್ತದೆ. ಮತ್ತು ಇವತ್ತು ಊಟ ಮಾಡಿದ್ದು ಅದ್ರ ಮೇಲೆ ಒಂದು ಲೇಯರ್ ಆಗ್ತದೆ. ಅದು ನಿನ್ನೆ 3 mm ಇತ್ತು, ಇವತ್ತು 4 mm ಇತ್ತು. ಹಾಗೆ ಒಬ್ಬೊಬ್ಬರು ನಮ್ಮ 13 mm ಇದೆ, 20 mm ಇದೆ ಅಂತ ಹೇಳ್ತಾರೆ. ನಿನ್ನೆ ಮಾಡಿದ ಚರ್ಚೆಯಲ್ಲಿ ಲಂಘನಂ ಪರಮೌಷಧಂ ಅಂತ ಹೇಳಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂಗೆ.
ಈಗ ಮನುಷ್ಯನಿಗೆ ಅದನ್ನು ವಿವರಿಸಿ ಹೇಳೋಕ್ಕಾಗದೇ ಇರುವಂಥ ಆಹಾರದ ದುಷ್ಪರಿಣಾಮ ಆಗುವಂಥವು ಆಹಾರವನ್ನು ಹೊರಗಡೆ ತಯಾರು ಮಾಡ್ತಾ ಇದ್ದಾರೆ. ಈಗ ವಿವರಿಸ್ಲಿಕ್ಕೆ ಆಗೋದಿಲ್ಲ. ಅದನ್ನು ಯಾವುದ್ಯಾವುದೋ ಕ್ರೀಮ್ ಹಾಕ್ತಾರೆ, ಅದೆಲ್ಲ ಜೀರ್ಣ ಆಗಿರ್ತದೆ, ಅದು ಟೇಸ್ಟಿಂಗ್ ಪೌಡರ್ ಹಾಕ್ತಾರೆ, ಅದು ಯಾವುದೋ ಸೇರಿಕೊಂಡು ಅದಾಗ್ತದೆ. ಮಾಡೋರಿಗೂ ಆಗಿರ್ತದೆ, ಅದು ಮಾಡಿ ಕೊಡೋರಿಗೂ ಆಗಿರ್ತದೆ, ಹೋಗಿ ತೆಗೆಸ್ಕೊಂಡು ಬರ್ತಾರೆ. ಹೀಗಾಗಿ ನನ್ನ ಅನುಭವಕ್ಕೆ ಬಂದಿರುವಂಥದ್ದು ಏನು ಅಂತಂದರೆ, ಅದನ್ನು ಸರಿಪಡಿಸ್ಕೊಳ್ಳೇಬೇಕು ಅಂತಂದರೆ ನಾವು ಸೇವಿಸುವಂಥ ನೀರಾಗಲಿ ತಿಳಿ ಆಹಾರಗಳಾಗಲಿ ಅದು ನೈಸರ್ಗಿಕವಾಗಿದೆಯಾ ಅನ್ನೋದ್ರ ಬಗ್ಗೆ ನಮ್ಮದು ಗಮನ. ನೋಡಿ, ಇವಾಗ ನೀವು ಎಳ್ನೀರು ಕುಡಿದ್ರೆ, ಕಬ್ಬಿನ ಹಾಲು ಕುಡಿದ್ರೆ, ಜ್ಯೂಸ್ ಕುಡಿದ್ರೆ ಅಥವಾ ನೀವೇ ತಯಾರಿಸಿ ಅಂಬಲಿ ಕುಡಿದ್ರೆ ಅದ್ರಾಗ ಹರಳಾಗೋದಿಲ್ಲ ಬಹುತೇಕ. ಅಥವಾ ಅದನ್ನು ಸೇವಿಸಿದ ಮೇಲೆ ಇವರು ವ್ಯಾಯಾಮವೂ ಮಾಡೋದಿಲ್ಲ, ಪಚನವೂ ಆಗೋದಿಲ್ಲ, ಕೂತಲ್ಲೇ ಕೂಡ್ತಾರೆ ಅಂದಾಗ ಅದು ನೀರನ್ನು ಸರಿಯಾಗಿ ಕುಡಿಲಿಲ್ಲ ಅಂತಂದರೆ, ನೀರು ಚೆನ್ನಾಗಿರಲಿಲ್ಲ ಅಂದರೆ ಅಲ್ಲೊಂದು ಗಂಟಾಗಿ ಅದು ಆಗ್ತದೆ. ಆ ನೀರಿನ ಅಂಶದಲ್ಲಿರುವ ದೇಹಕ್ಕೆ ಬೇಕಾಗಿರೋದನ್ನು ತೆಗೆದುಕೊಂಡು ಹೊರಗೆ ಹಾಕುವಾಗ ಏನಾಗ್ತದೆ ಅಂದರೆ ಅದರಲ್ಲಿ ರಾಸಾಯನಿಕ ದುಷ್ಪರಿಣಾಮಗಳಾಗಿದ್ದರೆ ಅವನಿಗೆ ಬಹುಮೂತ್ರ ಆಗೋದು, ಮೂತ್ರ ತಡಿದೇ ಇರೋಂಗಾಗೋದು, ಆ ಮೂತ್ರದಲ್ಲಿಯೇ ಹರಳು ನಿರ್ಮಾಣ ಆಗೋದು. ಈಗ ನೀರಿನ ಪಾತ್ರೆಯಲ್ಲಿ ನೀವು ಬಹುದೀರ್ಘ ಕಾಲ ನೀರು ತೆಗಿಲಿಲ್ಲ ಅಂದರೆ ಅದರಲ್ಲೇ ಒಂದು ಪದರಾಗಿ ಅದರೊಂದು ಗಟ್ಟಿ ಪದಾರ್ಥ ಅದಕ್ಕೆಲ್ಲ ಅಂಟ್ಕೊಂಡು ಬಿಟ್ಟಿರ್ತದೆ. ಇದು ಹಾಗೇ ಒಳಗೆ ಅದೇ ಥರ ಆಗ್ತದೆ. ಅದಕ್ಕೆ ನೀರನ್ನು 8 ಪದರ ಬಟ್ಟೆನಲ್ಲಿ ಸೋಸಬೇಕು. ಅದಕ್ಕೆ ಆಕಳ ಕುಳ್ಳಿನ ಬೂದಿಯನ್ನು ಹಾಕಬೇಕು, ಇಲ್ಲ ತುಳಸಿ ದಳ ಹಾಕಿದ್ದನ್ನು ನೀರು ಸೇವನೆ ಮಾಡಬೇಕು ಅನ್ನೋದು ನಾನು ನಿನ್ನೆ ಹೇಳಿದ್ದೀನಿ. ಆದಷ್ಟು ಸಾವಯವ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಊಟ ಮಾಡುವಂಥದ್ದು ಮತ್ತು ನೀರನ್ನು ಶೋಧಿಸಿ ನಾವು ಒಂದು ದಿನಕ್ಕೆ 2.5 ಇಂದ 3 ಲೀಟ್ರ್ ನೀರನ್ನು ಸರಿಯಾದ ರೀತಿಯಲ್ಲಿ ನಾವು ಊಟ ಆದಮೇಲೆ 45 ನಿಮಿಷ ಆದಮೇಲೆ ಕುಡಿಬೇಕು ಅಂತ ಹೇಳಿದ್ದೀನಿ. ಊಟದ ಮಧ್ಯದಲ್ಲಾಗಲಿ ಊಟದ ನಂತರ ಆಗಲಿ ಮೊದಲಾಗಲಿ ಕೆಲವು ಗುಟುಕುಗಳನ್ನು ಮಾತ್ರ ಸೇವನೆ ಮಾಡಬೇಕು ಅಂತ ಹೇಳಿದ್ದೀನಿ. ಈಗ ನಾನು ಅದ್ರಾಗ ಮಿಕ್ಸಿ ಉದಾಹರಣೆ ಕೊಟ್ಟೆ. ನೀರು ಜಾಸ್ತಿ ಹಾಕಿ ಅದರೊಳಗೆ ಒಂದು 2 ಕಡಲೆಕಾಳು ಹಾಕಿದರೆ ಅದು ಆ ಬ್ಲೇಡಿಗೆ ಅದು ಸಿಗೋದೇ ಇಲ್ಲ. ಅದೇ ಥರ ಇವು ಮೊದಲೇ ನೀರು ಕುಡ್ದಿದ್ದ ಅಂದರೆ ಆಹಾರ ತೇಲ್ ಬಿಡ್ತದೆ ಅದರ ಮೇಲ್ಗಡೆ, ಅದು ಒಳಗಡೆ ಜೀರ್ಣ ಆಗೋದಿಲ್ಲ. ಜೀರ್ಣಕ್ಕೆ ಸಂಬಂಧಪಟ್ಟಂಥ ರಸ ಆಹಾರಗಳು ಹೋಗಿ ಜೀರ್ಣ ಆಗುವಂಥದ್ದು ಅದು ವ್ಯತ್ಯಾಸಗಳಾಯಿತು ಅಂದರೆ ಆ ರೀತಿ ಪರಿಣಾಮಗಳು ಆಗ್ತವೆ. ಅದಕ್ಕೆ ನೀರನ್ನು ಸರಿಯಾದ ರೀತಿಯಲ್ಲಿ ಪರಿಶೋಧಿಸಿ ಸೇವಿಸುವಂಥದ್ದು, ಆಹಾರವನ್ನು ನಿತ್ಯ ಕ್ರಮದಲ್ಲಿ ಚೆನ್ನಾಗಿ ಭೋಜನವನ್ನು ಕುಳಿತುಬಿಟ್ಟು ಮಾಡುವಂಥದ್ದು. ಅದರ ಜೊತೆಗೆ ಔಷಧಿ ಏನು ಅಂದರೆ ಮೂತ್ರಕ್ಕೆ ಬೆಸ್ಟ್ ಔಷಧಿ ಪ್ರತಿದಿನ ಬೆಳಗಿನ ಜಾವದಲ್ಲಿ ಬರೀ ಹೊಟ್ಟೆನಲ್ಲಿ ಅವರಿಗೆ ಸಾಧ್ಯವಾದರೆ ಶುಂಠಿ ಕಷಾಯವನ್ನು ಕುಡಿಯೋದು, ಅಥವಾ ತುಳಸಿ ಕಷಾಯವನ್ನು ಕುಡಿಯೋದು, ಅಥವಾ ಪುದೀನ ಕಷಾಯವನ್ನು ಕುಡಿಯೋದು, ಅಥವಾ ಗೋಮೂತ್ರವನ್ನು ಹಾಕಿ ನೀರಿನಲ್ಲಿ ಕುಡಿಯೋದು. ಇವು ಸಮಾನವಾಗಿ ಕೆಲಸ ಮಾಡ್ತವೆ. ಅಕಸ್ಮಾತ್ ನಾವು ಆಹಾರ ದೋಷದಿಂದ ನೀರಿನಲ್ಲಿ ಯಾವುದಾದ್ರೂ ರಾಸಾಯನಿಕ ಇದ್ದರೂ ಕೂಡ ಗೋಮೂತ್ರ ಸೇವಿಸಿದಾಗ ಅದು ಹೋಗ್ತದೆ, ಅದನ್ನು ಸರಿ ಮಾಡಿಬಿಡುತ್ತದು. ಆಮೇಲೆ ಅದ್ರಾಗ ಹರಳಾಗಬಾರ್ದು ಅಂತಂದರೆ ನಾವು ಅಜ್ವಾನದ ಕಷಾಯವನ್ನು ಕುಡಿದು, ಓಂಕಾಳು ಅಂತಾರೆ ಬೆಂಗಳೂರು. ಅದ್ರ ಕಷಾಯಕ್ಕೆ ಯಾವುದೇ ಹರಳು ಇರೋದಿಲ್ಲ, ಎಲ್ಲ ಕರಗೋಗುತ್ತೆ. ಏಕಾದಶಿ ಮಾಡಲಿಲ್ಲ ಅಂದರೆ ಯಾವುದಾದ್ರೂ ಒಂದು ದಿನ ಅವರು ವೈಜ್ಞಾನಿಕವಾಗಿ ಮಾಡ್ತೀವಿ ಅಂದರೆ ಪೂರ್ತಿ ಒಂದು ದಿವಸ ನಿರಾಹಾರ ಉಪವಾಸ ಮಾಡೋದು, ನೀರಿನ ಅಂಶದ ಆಹಾರವನ್ನು ತೊಗೊಂಡ್ಬಿಡೋದು ಅಷ್ಟೇ. ಎಳ್ನೀರು ತೊಗೊಳ್ಳೋದು, ಕಬ್ಬಿನ ಹಾಲು ತೊಗೊಳ್ಳೋದು, ಒಂದು ಯಾವುದಾದ್ರು ಹಣ್ಣಿನ ಜ್ಯೂಸ್ ಕುಡಿಯೋದು, ಇಲ್ಲ ನಿಂಬೆ ಪಾನಕ ಕುಡಿಯೋದು, ಮಜ್ಜಿಗೆಯನ್ನು ಕುಡಿಯೋದು ಅಷ್ಟೇ. ಸಾಯಂಕಾಲದಾಗ ಮಾಡಿದ್ರೆ ನೋಡಿರಿ ಬೆಳಗನ್ನು ಕೊಡದೆ ಅದು ಸಾಕಷ್ಟು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ಲಂಘನಂ ಪರಮೌಷಧಂ ಅಂತ ಹೇಳಿದ್ದಾನೆ. ಇನ್ನು ಜಲಕ್ಕೆ ಸಂಬಂಧಪಟ್ಟಿದ್ದೇ ಇದು ನೀವು ಕೇಳಿರೋದು. ನಮ್ಮ ದೇಹದ ಭಾಗಗಳಲ್ಲಿ ಜಲತತ್ವವನ್ನು ಯಾವುದು ಮಾಡ್ತದೆ ಅಂದರೆ ಈ ಬೆರಳು ಮಾಡ್ತದೆ. ಇದು ಜಲತತ್ವ. ನೋಡಿ, ಮಕ್ಕಳು ಮೂತ್ರಕ್ಕೆ ಹೋಗುವಾಗ ಇದನ್ನೇ ತೋರಿಸ್ತಾರೆ, ಆವಾಗಿನಿಂದ ಇರುವಂಥದ್ದು. ಅದಕ್ಕೆ ಜಲತತ್ವ ನೀರಿನಲ್ಲಿ ಇರುವಂಥದ್ದು ಸರಿಯಾದ ರೀತಿಯಲ್ಲಿ ವಿಸರ್ಜನೆ ಆಗಬೇಕಂದ್ರೆ ಈ ಮುದ್ರೆ ಮಾಡಬೇಕು. ಇದಕ್ಕೆ ವರುಣ ಮುದ್ರಾ ಅಂತ ಹೇಳ್ತಾರೆ. ವರುಣ ಅಂದರೆ ಮಳೆ, ನೀರಿಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಇದನ್ನು ದಿನದಲ್ಲಿ ಒಂದು 20 ನಿಮಿಷ ಮಾಡಿದರೂ ಕೂಡ ಅಗಾಧವಾದಂಥ ಸತ್ಪರಿಣಾಮಗಳು ಇದರಿಂದ ಆಗ್ತದೆ. ಆಮೇಲೆ ಎಡಭುಜ ಕೆಳಗೆ ಮಾಡಿ ಮಲಗಬೇಕು ಅಂದ್ರೆ ಮಾತ್ರ ಅದು ಚೆನ್ನಾಗಿ ಆಗುತ್ತೆ ಅನ್ನೋದು. ನಮ್ಮದು ಅನೈಸರ್ಗಿಕ ಜೀವನ ಇದೆ, ಕೆಲವೊಂದು ಗೊತ್ತಿರೋದಿಲ್ಲ. ಈಗ ಮೊಬೈಲ್ ನೋಡ್ತಾ ಯಾವುದೋ ಆ್ಯಂಗಲ್ ಮೇಲೆ ಇರ್ತೀವಿ, ಅದಕ್ಕೆ ಸೇರ್ಕೋಬೇಕಂತದೇ ನಮ್ಮದು ದೇಹದ ಬಾಡಿದು ವ್ಯತ್ಯಾಸ ಆಗಿರ್ತದೆ. ಅದಕ್ಕೆ ಹೀಗಾಗಿ ತೊಂದರೆ ಆಗ್ತದೆ. ಅದಕ್ಕೆ ಇಷ್ಟ ಔಷಧಿಗಳನ್ನು ಮಾಡೋದು. ಮತ್ತು ಮೂತ್ರ ಕಟ್ಕೊಂಡು ಬಿಟ್ಟಿದ್ರೆ ಈ ಭಾಗದಲ್ಲಿ ಹುತ್ತದ ಮಣ್ಣು ಹಚ್ಚಿದರೆ ಇಮಿಡಿಯೇಟ್ ಅದು ಬಿಟ್ಟು ಬಿಡ್ತದೆ. ಆಮೇಲೆ ಮೂತ್ರನೇ ನಮಗೆ ಪದೇ ಪದೇ ಆಗುತ್ತೆ, ಅಥವಾ ಮೂತ್ರನೇ ಆಗ್ತಾ ಇಲ್ಲ ಅನ್ನೋದಾದರೆ
ಒಂದು ಲೋಟ ನೀರಲ್ಲಿ 2 ಏಲಕ್ಕಿ ಕುಟ್ಟಿ ಹಾಕಬೇಕು. ಒಂದು ಸ್ವಲ್ಪ ಚಕ್ಕೆ ಪುಡಿ ಅಂದರೆ ದಾಲ್ಚಿನ್ನಿ ಚಕ್ಕೆ ಪುಡಿ ಹಾಕಬೇಕು. ಆಮೇಲೆ ಅದರ ಜೊತೆಗೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಕುದಿಸಿ ಕುಡಿದ್ರೆ ಬಹುಮೂತ್ರ ಇದ್ದರೂ ಕಡಿಮೆ ಆಗ್ತದೆ. ಮೂತ್ರ ಆಗದೆ ಹೋದ್ರೂ ಅದು ಆಗುತ್ತೆ. ಮತ್ತು ಸೌತೆಕಾಯಿ ಇದೆಯಲ್ವ, ಅದು ಮೂತ್ರಕ್ಕೆ ಸಂಬಂಧಪಟ್ಟಂಥ ತುಂಬ ಅದ್ಭುತವಾದಂಥ ಒಂದು ತರಕಾರಿ. ಒಂದು ಸೌತೆಕಾಯಿನ ಸ್ವಲ್ಪ ಉಪ್ಪು ಹಚ್ಕೊಂಡು ತಿಂದುಬಿಟ್ರೆ ಅದು ಬೇಗ ಅದ್ರ ಬೀಜಗಳನ್ನು ಎಲ್ಲ ತಿಂದರೆ ಅದು ತುಂಬ ಒಳ್ಳೆಯ ಕೆಲಸವನ್ನು ಕೊಡುತ್ತೆ. ಇದು ನೀವು ಕೇಳಿರುವಂಥದ್ದು ಸಂಬಂಧಪಟ್ಟಂಥ ಪ್ರಶ್ನೆ. ಸರ್, ಈಗ ಮೂಲವ್ಯಾಧಿ, ಈ ಮೂಲವ್ಯಾಧಿ ಯಾಕಾಗಿ ಹೆಚ್ಚು ಬರ್ತದೆ ಅಂತಂದರೆ ಇವತ್ತು ಕೂತು ಕೆಲಸ ಮಾಡೋದು ಅಂತ ಹೇಳ್ತಾರೆ. ಆಮೇಲೆ ಕೂತು ಕೆಲಸ ಮಾಡೋದು ಅನ್ನೋದ್ರ ಜೊತೆಗೆ ಯಾವುದ್ರ ಮೇಲೆ ಕೂತ್ಕೊಳ್ತೇವೆ? ರೆಗ್ಸಿನ್ ಮೇಲೆ ಕೂತ್ಕೊಳ್ತೇವೆ, ಸ್ಪಾಂಜಿನ ಮೇಲೆ. ಈಗ ಬಸ್ಸಲ್ಲಿ ಕೂತಿರ್ಬೋದು ಅದು ಸ್ಪಾಂಜು. ಇನ್ನು ನಮ್ಮ ಈಗ IT-BT ಇಂಡಸ್ಟ್ರಿಯಲ್ಲಿ ಈಗ ಹೊಸ ಥರದ ಚೇರು. ಈಗ ನಾವೇನು ಕೂತಿದ್ದೇವೆ ಇದು ಅಲ್ಲ, ಇದು ನಮ್ಮ ಪರಂಪರೆ. ಸೊ ಈ ಎಲ್ಲ ಕಾರಣಗಳಿರ್ಬೋದು. ಆದರೆ ಬೆಂಗಳೂರಿನಂಥ ಶಹರದಲ್ಲಿ ಇವತ್ತು ಮೂಲವ್ಯಾಧಿ ಅಂತ ಬಂದರೆ ಫೇಕ್ ಡಾಕ್ಟ್ರುಗಳ ಒಂದು ದೊಡ್ಡ ಸಂತೆಯೇ ಇದೆ. ಬೀದಿಯಲ್ಲಿದೆ. ನಿಮ್ಗೆ ಹಾಗೆ ಮಾಡ್ತೇವೆ, ಹೀಗೆ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ. ಸೊ ನೀವು ಇದಕ್ಕೆ ಏನು ಹೇಳ್ತೀರಿ? ಹೇಗೆ ಬರದೇ ಇದ್ದಾಗೆ ತಡೆಗಟ್ಟೋದು ಹೇಗೆ? ಬಂದ ಮೇಲೆ ಏನು ಮಾಡಬೇಕು? ಅದರ ಹೆಸರೇ ಮೂಲ. ಹೌದು, ಮೂಲದಲ್ಲಿ ವ್ಯಾಧಿ. ಅಂದರೆ ನಮ್ಮ ಮೂಲದಲ್ಲಿ ವ್ಯಾಧಿ ಮತ್ತು ವ್ಯಾಧಿಗಳಿಗೆ ಅದೇ ಮೂಲ. ಅದು ನಾನು ನಿನ್ನೆ ಹೇಳಿದ್ನಲ್ಲ, ಸರ್ವರೋಗ ಕಾರಣಂ ಅಜೀರ್ಣಂ ಅಥವಾ ಸರ್ವರೋಗ ಕಾರಣಂ ಮಲವಶಂ ಅಂತ ಹೇಳಿದ್ದೀನಿ. ಈಗ ನೀವು ಹೇಳಿದ್ರಿ ಬೆಂಗಳೂರಿನಲ್ಲಿ ಅದೇ ಥರ ವರ್ಕ್ ಮಾಡೋರಿಗೂ ಕೆಲವರಿಗೆ ಬಂದಿರೋದಿಲ್ಲ. ಅದು ಹೌದು, ಕೆಲವ್ರಿಗೆ ಬಂದಿರಲ್ಲ. ತುಂಬ ದೊಡ್ಡ ಸಂಖ್ಯೆಗೆ ಬಂದಿದೆ. ಈ ಪೈಲ್ಸ್ ಅನ್ನೋದು ತುಂಬ ದೊಡ್ಡ ಸಂಖ್ಯೆಗಿದೆ. ಮತ್ತು ಭಾಳ ಯಮನೋವು ಮತ್ತು ಹೇಯವಾಗಿರ್ತಕ್ಕಂಥ ಚಿಕಿತ್ಸೆ ಮತ್ತು ಅದರ ಪರಿಣಾಮ ಎಂಥದ್ದು ಅಂದರೆ ಆಪರೇಟ್ ಮಾಡಿದ ಮೇಲೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಇವತ್ತಿನ ಅಲ್ಲ, ಹಿಂದಿನಿಂದನೂ ಕೂಡ ಅದು ಅಧಿಕೃತವಾಗಿ 5 ಥರದ ಮೂಲವ್ಯಾಧಿ ಇದೆ. 5 ಥರ ಇದೆ. ಒಂದು ರಕ್ತ ಬರ್ತದೆ, ಒಂದು ತುರಿಕೆ ಬರ್ತದೆ, ಒಂದು ಒಳಗಡೆನೇ ಹುಣ್ಣಾಗ್ತದೆ, ಒಂದು ಇಡೀ ಸಿಸ್ಟಮೇ ಹೊರಗೆ ಬರ್ತದೆ, ಒಂದು ಮೊಳಕೆ ಆಗ್ತದೆ. ಈ ಥರ ಒಂದು 5 ಥರ ಇದೆ. ಇದು ಕೂಡ ಅಜೀರ್ಣದಿಂದ ಬರುವಂಥದ್ದು ಮತ್ತು ನೀರಿನ ಅಂಶ ಕಡಿಮೆ ಆದರೂ ಬರುವಂಥದ್ದು. ಮತ್ತು ಮಧ್ಯದಲ್ಲಿ ನೋಡಿ, ಉಂಡು ಶತಪಥ ನೆಡೋದು ಕೆಂಡಕ್ಕೆ ಕೈ ಕಾಸಿ ಅಂತ ಏನಿದೆಯಲ್ವ, ಅದನ್ನು ಮಾಡ್ತಾ ಹೋದರೆ ಅದು ಬರೋದಿಲ್ಲ. ಆದರೆ ನೀವು ಹೇಳೋ ಹಂಗೆ ಅದಕ್ಕೆ ರೆಮಿಡಿ ಏನು ಒಟ್ಟೆ ಬರಬಾರ್ದಪ್ಪ ನಮ್ಮ ಮೂಲವ್ಯಾಧಿ ಅಂದರೆ, ಬರಬಾರ್ದು, ಎಂದೂ ಬರಬಾರ್ದು. ಆದರೆ ಹಾಸಿಗೆಯಿಂದ ಎದ್ದ ತಕ್ಷಣ ಅದಕ್ಕೆ ಉಷಪಾನ ಅಂತ ಕರೀತಾರೆ. ನಿಮ್ಮ ಪಕ್ಕದಲ್ಲೇ ಒಂದು ಮಣ್ಣಿಂದೋ ಒಂದು ತಾಮ್ರದ್ದೋ ಅಥವಾ ಒಂದು ಯಾವುದೋ ಹಿತ್ತಾಳೆದೋ ಒಂದು ಇಟ್ಕೊಳ್ಬೇಕು, ನೀರು ತುಂಬಿ ಗ್ಲಾಸಿಂದ ಇಟ್ಕೋಬೇಕು. ಆ ನೀರನ್ನು ಶೌಚಕ್ಕೆ ಹೋಗೋ ಮೊದಲೇ, ಟಾಯ್ಲೆಟ್ಗೆ ಹೋಗೋ ಮೊದಲೇ ಕುಡಿಬೇಕು. ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು, ಒಂದು 1/4 ಲೀಟ್ರು, ಅರ್ಧ ಲೀಟ್ರು, ಅಥವಾ ತುಂಬ ನಂಗೆ ತೊಂದರೆ ಇದೆ ಅಂದರೆ ಜಾಸ್ತಿ ಕುಡಿದ್ರೂ ಏನು ತೊಂದರೆ ಇಲ್ಲ, ಅದೆಲ್ಲವೂ ಹೋಗಿಬಿಡ್ತದೆ. ನನ್ನ ಪ್ರಕಾರ ಬೆಳಗಿನ ಜಾವ ಯಾರು ಬಿಫೋರ್ ಟಾಯ್ಲೆಟು ಉಷಪಾನ ಮಾಡ್ತಾರೆ ಅವರಿಗೆ 99% ಮೂಲವ್ಯಾಧಿ ಬರೋದಿಲ್ಲ. ಡೈಲಿ ಮಾಡ್ಬೇಕು ಅದನ್ನು, ಒಂದು ದಿನ ಬಿಡಬಾರ್ದು. ನಂಗೆ ಮೂಲವ್ಯಾಧಿ ಇಲ್ಲ, ನಾನು ಈಗ ಬಿಟ್ಟಿದ್ದೀನಿ, ಇಲ್ಲ, ಅದು ಇರದೇ ಹೋಗಲಿ 1 ಲೋಟನಾರು ಕುಡಿಬೇಕು. ಇದು ಮೂಲವ್ಯಾಧಿಗೆ ಸಂಬಂಧಪಟ್ಟು ಎಲ್ಲ ಮೂಲವ್ಯಾಧಿಗಳಿಗೆ. ಮತ್ತು ಈಗ ಅನಿವಾರ್ಯ ನಾವು ಇದನ್ನು ಗುಣ ಮಾಡ್ಕೋಬೇಕು ಅಂದರೆ, ಈಗ ನಮ್ಮದು ಸೀಟ್ ಇರ್ತದಲ್ಲ, ನಾವೇ ಒಂದು ಸಣ್ಣ ಬೆಡ್ಶೀಟ್ ತೊಗೋಬೇಕು, ಅದ್ರ ಮೇಲೆ ಹಾಕ್ಕೊಂಡು ಕುಂದಿರ್ಬೇಕು, ಅನಿವಾರ್ಯ ಅಲ್ವಾ? ಈಗ ಬೈಕ್ ಮೇಲೆ ಒಂದು ಬೆಡ್ಶೀಟ್ ಥರ ಹಾಕ್ಕೊಂಡು ಕುಂದಿರ್ಬೇಕು, ಅನಿವಾರ್ಯ. ಮೂಲವ್ಯಾಧಿ ಬಂದ ಮೇಲೆ, ಮೂಲದಲ್ಲಿ ಅದು ವ್ಯಾಧಿ ಬಂದ ಮೇಲೆ ಈ ಥರದ ಚೇರುಗಳು ತೊಂದರೆ ಮಾಡ್ತಾವೆ. ಕರೆಕ್ಟ್. ಆ ಚೇರ್ನಿಂದನೇ ಮೂಲವ್ಯಾಧಿ ಬರಲ್ಲ. ಒಂದು ಸ್ವಲ್ಪ ಉರಿ ಉಂಟಾಗ್ತದೆ, ಅದೆಲ್ಲ ಸೀಟಲ್ಲಿ ನಡೀತದೆ. ಆದರೆ ಅವನಿಗೆ ಮೂಲವ್ಯಾಧಿ ಬಂದಿತ್ತು ಅಂದರೆ, ಬೈಕಿಂದು ಸೀಟ್ ಕಾದಿತ್ತು ಅಂದರೆ, ಚಪ್ಪಲಿಗಳು ಕಾಯ್ದು ಬಿಟ್ಟಿದ್ರೆ, ಅಥವಾ ಫೈಬರ್ದು ಸೀಟ್ ಇದ್ದರೆ, ರೆಗ್ಜಿನ್ದಿದ್ದರೆ ಅದು ಜಾಸ್ತಿ ಮಾಡಿಬಿಡುತ್ತೆ. ಅದಕ್ಕೆ ಅಲ್ಲಿ ಹೋಗುವಾಗ ಒಂದು ಸಣ್ಣ ಬೆಡ್ಶೀಟ್ ಅಂತ ತೊಗೊಂಡು ಹೋಗಿ ಅದ್ರ ಮೇಲೆ ಹಾಕಿ, ಇಲ್ಲ ನಾರಿಂದ ಏನಾದರೂ ಹಾಕ್ಕೊಂಡು ಅದನ್ನು ಉಪಯೋಗಿಸ್ತಾ ಹೋದರೆ ಅದು ನಿಶ್ಚಿತ ಆಗ್ತದೆ. ಮತ್ತು ಮೂಲವ್ಯಾಧಿ ಉರಿ ಆಗಲಿ ಅದಕ್ಕೆಲ್ಲ ಏನಂದರೆ ಅಲೋವೆರಾವನ್ನು ಲೇಪಿಸ್ಕೊಳ್ಬೇಕು, ಸೋಪನ್ನು ಯಾವುದು ಹಚ್ಚಬಾರ್ದು. ಈ ರೀತಿ ಮಾಡ್ತಾ ಹೋದರೆ ನಿಶ್ಚಿತವಾಗಿ ಕೂಡ ಮೂಲವ್ಯಾಧಿಯಿಂದ ಅವರು ಮುಕ್ತಿ ಆಗ್ಬೋದು. ಔಷಧಿ ಏನು? ಒಂದು ಸ್ವಲ್ಪ ಎಳ್ಳು ಪುಡಿ, ಹಾಲು ಕುಟ್ಟಿ ಆ ಹಾಲಿನಲ್ಲಿ ಹಾಕಿ ಎಳ್ಳು ಪುಡಿಯನ್ನು ಹಾಕಿ ಕುಡಿದ್ಬಿಟ್ರೆ ಸರಳವಾಗಿ ಅದು ಕ್ಲಿಯರ್ ಆಗ್ತದೆ. ಆ ಪಿಸ್ಟೋಲ್ ಬರ್ತಲ್ಲ, ಅದಕ್ಕೆ
ಅಲೋವೆರಾ ಹಚ್ಚೋದು ಇಲ್ಲ ಅಂದರೆ ಗಂಧವನ್ನು ಹಚ್ಚೋದು ಈ ಥರ ಮಾಡಿದರೆ ಅದು ಕಡಿಮೆ ಆಗುತ್ತೆ ನಿಶ್ಚಿತವಾಗಿ.